ಅಜೋಸ್ಪರ್ಮಿಯಾ ಅಂದರೆ ಸೀಮೆನ್ನಲ್ಲಿ ಸ್ಪರ್ಮ್ ಇಲ್ಲ ಅಂತ. ಆದರೆ ಫಾದರ್ ಆಗಕ್ಕೆ ಚಾನ್ಸ್ ಇಲ್ಲ ಅಂತ ಅಲ್ಲ, ಸ್ಟಿಲ್ ಹೋಪ್ ಇದೆ. ಅಜೋಸ್ಪರ್ಮಿಯಾ ಅದರಲ್ಲಿ 2 ಥರ ಇರುತ್ತೆ. ಒಂದು ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ, ಇನ್ನೊಂದು ನಾನ್ ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ. ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಅಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಇರುತ್ತೆ, ಬಟ್ ಬ್ಲಾಕೇಜ್ ಆಗಿರುತ್ತೆ. ನಾನ್ ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಅಲ್ಲಿ ಪ್ರೊಡಕ್ಷನ್ ತೀರಾ ಕಡಿಮೆ ಇರುತ್ತೆ ಅಥವಾ ಸ್ಪರ್ಮ್ ಪ್ರೊಡಕ್ಷನ್ ಇರೋದೇ ಇಲ್ಲ. ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ನಂಬರ್ 1 ಇನ್ಫೆಕ್ಷನ್ಸು, ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಜೆನೆಟಿಕ್ ಕಾಸಸ್ ಮತ್ತು ಪ್ರೀವಿಯಸ್ ಸರ್ಜರೀಸ್ ಆರ್ ಬ್ಲಾಕೇಜಸ್. ಬಟ್ ಒಂದು ಗುಡ್ ನ್ಯೂಸ್ ಏನಂದರೆ ಮಾಡರ್ನ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಗಳಿಂದ ಸೊಲ್ಯೂಷನ್ಸ್ ಇದೆ. ಅದರಲ್ಲಿ ಟೀಸಾ ಅಂತ ಈ ಸಣ್ಣ ನೀಡಲಲ್ಲಿ ಡೈರೆಕ್ಟಾಗಿ ಟೆಸ್ಟಿಕಲಿಂದ ಸ್ಪರ್ಮ್ನ ರಿಟ್ರೀವ್ ಮಾಡ್ಬೋದು. ಈ ಸ್ಪರ್ಮ್ನ ನಾವು ಇಕ್ಸಿ ಅಂತ ಹೇಳ್ತೀವಿ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಈ ಒಂದು ಎಗ್ಗೆ ಒಂದು ಸ್ಪರ್ಮ್ನ ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಟ್ ಮಾಡಿ ಫರ್ಟಿಲೈಸ್ ಆಗಿದೆಯಾ ಅಂತ ನೋಡಿ, ಫರ್ಟಿಲೈಸ್ ಆಗಿರೋದನ್ನ ಎಂಬ್ರಿಯೋಸ್ ಫಾರ್ಮ್ ಮಾಡಿ ಅದನ್ನು ನಾವು ಯೂಟ್ರಸ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದರಿಂದ ತಂದೆ ಆಗೋ ಬಗ್ಗೆ ತುಂಬ ಇದೆ. ಸೊ ಅಜೋಸ್ಪರ್ಮಿಯಾ ಅಂದರೆ ಫುಲ್ ಸ್ಟಾಪ್ ಅಲ್ಲ, ಜಸ್ಟ್ ಎ ಪೌಸ್. ರೈಟ್ ಟ್ರೀಟ್ಮೆಂಟ್ ಇದ್ದರೆ ನೀವು ಕೂಡ ಫಾದರ್ ಆಗೋ ಚಾನ್ಸ್ ತುಂಬ ಇದೆ. ಹೋಪು ಇದೆ, ಸೈನ್ಸು ಇದೆ. ಕನ್ಸಲ್ಟ್ ಯುವರ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ದ ಅರ್ಲಿಯೆಸ್ಟ್.